ಗ್ರಾಹಕರು ಎಲ್ಲ ಕಡೆ ಕೂಗು ನಮಗೆ ಹಾಲಿನ ದರ ಯೋಚನೆ ಮಾಡಿ ಕೇರಳದಲ್ಲಿ 57 ರೂಪಾಯಿ ಇದೆ, ಆಂಧ್ರದಲ್ಲಿ 62 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ಕರ್ನಾಟಕದಲ್ಲಿ 42 ರೂಪಾಯಿ ಕೊಡ್ತಾಯಿದ್ದೀರಾ. ನಮಗೆ ಸಾಲಲ್ಲ, 1 ಲೀಟ್ರು ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು. ಅದು ಕೊಟ್ಟಿದ್ದು ಅಪರಾಧನ? ಹಂಗಾರೆ ರೈತರಿಗೆ ಕೊಡ್ತಾ ಇರೋ 4 ರೂಪಾಯಿ ಜಾಸ್ತಿನ ನಮ್ಮ ಅಶೋಕರು, ನಮ್ಮ ಜನತಾದಳದವರು, BJPಯವರು ಪ್ರತಿಭಟನೆ ಮಾಡ್ತಾರಾ? ಆಯಿತು, ನಮ್ಮ ಅಣ್ಣದಿರೇ ನಮ್ಮ ತಮ್ಮದಿರೇ ಬೆಂಗಳೂರಿನಲ್ಲಿ ತಗೊಳ್ಳೋರಿಗೆ ಒಂದು ಸ್ವಲ್ಪ ಹೊರೆ ಆಗಿದೆ. ಅಲ್ಲಿ 20% ಜನ, ಇಲ್ಲಿ 80% ಜನ. ಪ್ರತಿಯೊಬ್ಬ ಬೆಂಗಳೂರು ವಾಸಿಗರು ಮೂಲ ಹಳ್ಳಿನಲ್ಲಿರೋರೆ. ಅಲ್ಲಿ 2 ಲೀಟ್ರಿಗೆ 8 ರೂಪಾಯಿ ಜಾಸ್ತಿ ಕೊಟ್ಟರೆ ಇಲ್ಲಿ 10 ಲೀಟ್ರಿಗೆ 50 ರೂಪಾಯಿ 40 ರೂಪಾಯಿ ಜಾಸ್ತಿ ಆಗುತ್ತೆ. ಅದರ ಆದಾಯ ಅವ್ರಿಗೆ ಸಿಗುತ್ತಲ್ಲ. ಏನು ಮಾತನಾಡೋದಕ್ಕೆ ಅಶೋಕರಿಗೆ ಅವ್ರಿಗೇನು ಸರಿಯಾದ ಮಾಹಿತಿ ಇಲ್ವೋ, ಯಾರ ಪಕ್ಕದಲ್ಲಿ ಸಲಹೆ ಮಾಡೋರು ಸರಿಯಾಗಿ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಇವತ್ತು 640 ಕೋಟಿ ಪೆಂಡಿಂಗ್ ಬಿಟ್ಟೋಗಿದ್ರು ಬಸವರಾಜ ಬೊಮ್ಮೆಯವರು. ಇವತ್ತು ಅದನ್ನೆಲ್ಲನೂ ಹಂತವಾಗಿ ಕ್ಲಿಯರ್ ಮಾಡ್ಕೊಂಬಂದು ಈ ಮಾರ್ಚ್ 31 ಹೊತ್ತಿಗೆ ಬಾಕಿ ಪೂರ್ತಿ ಕ್ಲಿಯರ್ ಮಾಡಿ ಮುಂದಿನ ಬಾಕಿ ನಿಲ್ಲಿಸ್ದಂಗೆ ಮಾಡುವಂಥ ತೀರ್ಮಾನವನ್ನು ಇವತ್ತಿನ ಮುಖ್ಯಮಂತ್ರಿಗಳು, ಹಣಕಾಸು ಸಚಿವರು ತಗೊಂಡಿದ್ದಾರೆ. ಇವತ್ತು 5 ಕೋಟಿ ಸಹಾಯಧನದಿಂದ ಪ್ರತಿ ದಿವಸ ಹಳ್ಳಿಯ ರೈತರಿಗೆ ಹೋಗ್ತಾ ಇದೆ. ಈ 4 ಕೋಟಿನೂ 1 ರೂಪಾಯಿನೂ ಯೂನಿಯನ್ಗಳು ಇಟ್ಕೊಳ್ದಾಗೆ, ಯಾವುದೇ ಯೂನಿಯನ್ನು KMF 1 ರೂಪಾಯಿನೂ ಇಟ್ಕೊಳ್ದಾಗೆ 4 ರೂಪಾಯಿ ಏನು ಜಾಸ್ತಿ ಮಾಡಿದ್ದೀವಿ ಆ 4 ರೂಪಾಯಿನೂ 42 ರೂಪಾಯಿ ಏನು ಹಾಲನ್ನು ಇದು ದರನ 44 ರೂಪಾಯಿಗೆ ಮಾಡಿದ 6 ರೂಪಾಯಿಗೆ ಅದು ಸಂಪೂರ್ಣವಾಗಿ ಹಳ್ಳಿನಲ್ಲಿ ರೈತರಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ಕ್ಯಾಬಿನೆಟಲ್ಲಿ ತಗೊಂಡಿದ್ವಿ. ಇದನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳದಲ್ಲೇ ಮಾತನಾಡಿದ್ರೆ ಮಾಧ್ಯಮ ಸ್ನೇಹಿತರು, ನೀವು ಹಳ್ಳಿಯಿಂದನೇ ಬಂದಿರೋರು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಅಣ್ಣ ತಮ್ಮದಿರು ಅವ್ರು ಹೇಳೋದನ್ನೇ ಮಾಡೋದು ಬಿಟ್ಟು ಕಂಪ್ಯಾರಿಸನ್ ಮಾಡಿ. ಸರ್, 4 ರೂಪಾಯಿ ಹೈಕ್ ಮಾಡುವಂಥದ್ದು ನೇರವಾಗಿ ರೈತರಿಗೆ 100%. 1 ರೂಪಾಯಿ 1 ಪೈಸೆ ಯಾವುದು 1 ರೂಪಾಯಿ ಖರ್ಚು ವೆಚ್ಚ ಸರ್ವಿಸ್ ಚಾರ್ಜ್ ತಗೊಳ್ಳಲ್ಲ. ಸರ್, ಈಗ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದಿರಿ, ಮೊಸರು ದರ 4 ರೂಪಾಯಿ ಏರಿಕೆ ಆಗಿಲ್ಲ, ಅದರ ಲಾಭ ಯಾರಿಗೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತೀವಿ ಅಂತ. ಮೊಸರು ಲಾಭ ನೋಡಪ್ಪ, ಹಾಲು ತಗೊಂಡ್ಮೇಲೆ ಮೊಸರಾಗೋದು, ಹಾಲು ತಗೊಂಡ್ಮೇಲೆ ತುಪ್ಪ ಆಗೋದು, ಹಾಲು ತಗೊಂಡ್ಮೇಲೆ ತುಪ್ಪ ಆಗೋದು, ಹಾಲು ತಗೊಂಡ್ಮೇಲೆ ಮೊಸರಾಗೋದು. ಅದರಿಂದ ಹಾಲಿನ ದರ ಕೊಡ್ತಕ್ಕಂಥದ್ದು, ಹಾಲಿನಲ್ಲಿ ಕೆಲವು ಹಾಲು ನೇರವಾಗಿ ಮಾಡ್ತಾರೆ, ಕೆಲವು ತುಪ್ಪ ಮಾಡ್ತೀವಿ, ಕೆಲವು ಮೊಸರು ಮಾಡ್ತೀವಿ, ಕೆಲವು ಪೌಡ್ರ್ ಮಾಡ್ತೀವಿ. ಅದರಿಂದ ಮೂಲ ಹಾಲಿನಿಂದಾನೆ. ಏಪ್ರಿಲ್ 1ರಿಂದ ಅಂತ ಇಂಪ್ಲಿಮೆಂಟ್ ಅಂತಿದ್ದಾರೆ ಸರ್, ಹಂಗಾರೆ ರೈತರಿಗೆ ಅವತ್ತಿಂದಾನೆ ಬರುತ್ತೆ ಸರ್? ಮುಲಾಜಿಲ್ಲದೆ 100%. ಈಗ ಪ್ರೋತ್ಸಾಹ ಧನ ಕೊಡ್ತಿದ್ದೀರಲ್ಲ ಸರ್, ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ಸರ್? ಸೊ 600 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಮೊನ್ನೆ ಈಗ 3 ಡೇಸ್ ಬ್ಯಾಕ್ 200 ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಈ 4 ದಿವಸದೊಳಗೆ 31ರೊಳಗೆ 400 ರೂಪಾಯಿನೂ ಕ್ಲಿಯರ್ ಮಾಡ್ತಾರೆ. 400 ಕೋಟಿ. ಮತ್ತು ಅದ್ರ ಜೊತೆಗೆ ಈಗ ವಿದ್ಯುತ್ ದರ ಏನಕ್ಕೆ ಸರ್? ಇದಕ್ಕೆ ವಿದ್ಯುತ್ ದರ ನೋಡ್ರಿ, ಪ್ರತಿನಿತ್ಯ ಜಾಸ್ತಿ. ಈಗ ನಮಗೆ ಫ್ರೀ ಕರೆಂಟ್ ಕೊಡ್ತೀವಿ, ನಮ್ಮ ಜನಕ್ಕೆ ಡೊಮೆಸ್ಟಿಕ್ ಏನಿಲ್ಲ. ವಿದ್ಯುತ್ ದರ ಸೊ ಜಾಸ್ತಿ ಆಗ್ತಿದ್ದಂಗೆ ಡಿಮ್ಯಾಂಡು ಆಗಲೇಬೇಕಲ್ಲ. ಪ್ರತಿ